ಕರ್ನಾಟಕ ರಾಜ್ಯ ಗಂಗಾ ಮತಸ್ಥರ ಸಂಘದ ಚುನಾವಣೆಗಾಗಿ ನೇಮಿಸಲ್ಪಟ್ಟ ರಿಟೈನಿಂಗ್ ಆಫೀಸರ್ ಮುರಳಿಯನ್ನ ಬದಲಿಸಬೇಕು ಎಂದು ಸಂಘದ ಸದಸ್ಯರು ಒತ್ತಾಯ ಮಾಡಿದ್ದಾರೆ. ಈ ಹಿಂದೆ ಭಜಂತ್ರಿ ಸಂಘದಲ್ಲಿ ಹಗರಣ ಮಾಡಿರುವ ಆರೋಪ ಮುರಳಿ ಮೇಲಿದೆ. ಹೀಗಾಗಿ ಮುರಳಿ ಅವರಿಂದ ನ್ಯಾಯಯುತ ಮತ್ತು ನಿಷ್ಪಕ್ಷಪಾತ ಚುನಾವಣೆಯನ್ನ ನಿರೀಕ್ಷಿಸಲು ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ರಿಟೈನಿಂಗ್ ಆಫೀಸರ್ ಸ್ಥಾನದಿಂದ ಮುರಳಿ ಅವರನ್ನ ಬದಲಾಯಿಸಿ ಎಂದು ಸಂಘದ ಸದಸ್ಯ ಸಂತೆ ಕಸಲಗೆರೆ ಬಸವರಾಜ್ ಅವರು ಒತ್ತಾಯ ಮಾಡಿದ್ದಾರೆ. ಮುರಳಿ ಅವರನ್ನ ಸರ್ಕಾರ ವರ್ಗಾವಣೆ ಮಾಡಿದ್ರು ಪದೇ ಪದೇ ಆ ಜಾಗಕ್ಕೆ ಕೂರ್ತಿದ್ದಾರೆ. ಮುಖ್ಯಮಂತ್ರಿ ಜನವರಿ ತಿಂಗಳಲ್ಲಿ ಮುರಳಿ ಎತ್ತಂಗಡಿ ಆದೇಶ ನೀಡಿದ್ರು. ಆದರೆ ಮುರಳಿ ತಮ್ಮ ಪ್ರಭಾವವನ್ನ ಬಳಸಿ ಕೇವಲ 4 ತಿಂಗಳಲ್ಲಿ ಮತ್ತದೇ ಸ್ಥಾನಕ್ಕೆ ಬಂದು ಕುಳಿತಿದ್ರು. ಮುರಳಿ ವಿರುದ್ಧ ಕೋಟಿ ಗೋಲ್ಮಾಲ್ ಮಾಡಿದ್ದಾರೆ, ಅವರ ಮೇಲೆ ಆರೋಪಗಳಿದೆ ಎಂದು ಆರೋಪ ಮಾಡಿದ್ದಾರೆ. ಮುರಳಿ ಕರ್ಮಕಾಂಡದ ಬಗ್ಗೆ ಸಾಕಷ್ಟು ದೂರುಗಳು ಇದ್ದರೂ ಕೂಡ ಸಹಕಾರ ಇಲಾಖೆ ಮಹಾಮೌನದಲ್ಲಿದೆ. ಸಚಿವ ಕೆಎನ್ ರಾಜಣ್ಣ ಅವರೇ ಏನಿದೆಲ್ಲ ಎಂದು ಜನ ಕೇಳುವಂತಾಗಿದೆ. ಚುನಾವಣಾ ಅಧಿಕಾರಿ ಮುರಳಿ ಅನ್ನೋರು ಕೂಡ ಮತ್ತೆ ಚುನಾವಣಾ ಅಧಿಕಾರಿಯಾಗಿ ಬಂದಿದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ ಕಳೆದ 2018ರಲ್ಲೂ ಕೂಡ ಇದೇ ಮುರಳಿ ಅವರು ಚುನಾವಣಾ ಅಧಿಕಾರಿಯಾಗಿ ಬಂದಿದ್ದರು. ಆ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿಯಾಗಿರ್ತಕ್ಕಂಥ ಮುರಳಿ ಅವರು ಕಳೆದ ಚುನಾವಣೆಯಲ್ಲಿ ಆ ಚುನಾವಣೆ ಫಲಿತಾಂಶವನ್ನೇ ಅವರು ಉಲ್ಟಾ ಮಾಡಿರ್ತಾರೆ. ಅಂದರೆ ಸೋತಂಥವ್ರನ್ನ ಗೆದ್ದರು ಅಂತೇಳಿ ಅವರೇ ಕೂಡ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅವ್ರ ಬಗ್ಗೆ ತುಂಬ ಆರೋಪಗಳು ಕೂಡ ಕೇಳಿಬಂದಿದೆ. ಹಾಗಾಗಿ ಇವರನ್ನು ವಜಾಗೊಳಿಸ್ಬೇಕಂತೇಳಿ ಜನವರಿ ತಿಂಗಳಲ್ಲಿ ನಮ್ಮ ಸಮಾಜದ ಮುಖಂಡರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ಇವರನ್ನು ವಜಾಗೊಳಿಸಿ ಈಗ ಇರ್ತಕ್ಕಂಥ ಚುನಾವಣಾ ಅಧಿಕಾರಿ ಮುರಳಿ ಅನ್ನೋರು ಕೂಡ ಮತ್ತೆ ಚುನಾವಣಾ ಅಧಿಕಾರಿಯಾಗಿ ಬಂದಿದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ ಕಳೆದ 2018ರಲ್ಲೂ ಕೂಡ ಇದೇ ಮುರಳಿ ಅವರು ಚುನಾವಣೆ ಅಧಿಕಾರಿಯಾಗಿ ಬಂದಿದ್ದರು. ಆ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿಯಾಗಿರ್ತಕ್ಕಂಥ ಮುರಳಿ ಅವರು ಕಳೆದ ಚುನಾವಣೆಯಲ್ಲಿ ಆ ಚುನಾವಣೆ ಫಲಿತಾಂಶವನ್ನೇ ಅವರು ಉಲ್ಟಾ ಮಾಡಿರ್ತಾರೆ. ಅಂದರೆ ಸೋತಂಥವ್ರನ್ನ ಗೆದ್ದರು ಅಂತೇಳಿ ಅವರೇ ಕೂಡ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅವ್ರ ಬಗ್ಗೆ ತುಂಬ ಆರೋಪಗಳು ಕೂಡ ಕೇಳಿಬಂದಿದೆ. ಹಾಗಾಗಿ ಇವರನ್ನು ವಜಾಗೊಳಿಸ್ಬೇಕಂತೇಳಿ ಜನವರಿ ತಿಂಗಳಲ್ಲಿ ನಮ್ಮ ಸಮಾಜದ ಮುಖಂಡರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ಇವರನ್ನು ವಜಾಗೊಳಿಸಿ ಈಗ ಇರ್ತಕ್ಕಂಥ ಚುನಾವಣಾ ಅಧಿಕಾರಿ ಮುರಳಿ ಅನ್ನೋರು ಕೂಡ ಮತ್ತೆ ಚುನಾವಣಾ ಅಧಿಕಾರಿಯಾಗಿ ಬಂದಿದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ ಕಳೆದ 2018ರಲ್ಲೂ ಕೂಡ ಇದೇ ಮುರಳಿ ಅವರು ಚುನಾವಣೆ ಅಧಿಕಾರಿಯಾಗಿ ಬಂದಿದ್ದರು. ಆ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿಯಾಗಿರ್ತಕ್ಕಂಥ ಮುರಳಿ ಅವರು ಕಳೆದ ಚುನಾವಣೆಯಲ್ಲಿ ಆ ಚುನಾವಣೆ ಫಲಿತಾಂಶವನ್ನೇ ಅವರು ಉಲ್ಟಾ ಮಾಡಿರ್ತಾರೆ. ಅಂದರೆ ಸೋತಂಥವ್ರನ್ನ ಗೆದ್ದರು ಅಂತೇಳಿ ಅವರೇ ಕೂಡ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅವ್ರ ಬಗ್ಗೆ ತುಂಬ ಆರೋಪಗಳು ಕೂಡ ಕೇಳಿಬಂದಿದೆ. ಹಾಗಾಗಿ ಇವರನ್ನು ವಜಾಗೊಳಿಸ್ಬೇಕಂತೇಳಿ ಜನವರಿ ತಿಂಗಳಲ್ಲಿ ನಮ್ಮ ಸಮಾಜದ ಮುಖಂಡರು ಮಾನ್ಯ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.